ಸಂವಿಧಾನದ ಪೀಠಿಕೆಯಿಂದ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಕಿತ್ತು ಹಾಕಬೇಕೆಂದು ಆರ್ಎಸ್ಎಸ್ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಹೇಳಿಕೆಯನ್ನು ಖಂಡಿಸಿ ಸಿಪಿಐಎಂ ಪಕ್ಷದ ಕಾರ್ಯಕರ್ತರು ಪಟ್ಟಣದ ಸುಂದರಯ್ಯ ಭವನದಿಂದ ಬೈಕ್ ರ್ಯಾಲಿ ಡಿವಿಜಿ ಮುಖ್ಯ ರಸ್ತೆಯಲ್ಲಿ ಸಂಚರಿಸಿ ಡಾಕ್ಟರ್ ಅಂಬೇಡ್ಕರ್ ಪುತ್ಥಳಿ ಮುಂದೆ ಪ್ರತಿಭಟನೆ ನಡೆಸಿ ಆರ್ಎಸ್ಎಸ್ ಹಾಗೂ ಬಿಜೆಪಿ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ದರು. ನಂತರ ಸಿಪಿಐಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಎಂಪಿ ಮುನಿ ವೆಂಕಟಪ್ಪ ಮಾತನಾಡಿ, ತುರ್ತು ಪರಿಸ್ಥಿತಿಯ ಸಂದರ್ಭ ಸಂವಿಧಾನದ ಪೀಠಿಕೆಗೆ ಸೇರಿಸಲಾದ ಸಮಾಜವಾದ ಮತ್ತು ಜಾತ್ಯತೀತ ಪದಗಳು ಭಾರತದ ಪ್ರಜಾತಂತ್ರ ವ್ಯವಸ್ಥೆ ಪ್ರತಿಪಾದಿಸುವ ಸಮಾನತೆ, ಸೌಹಾರ್ದತೆ ಮತ್ತು ಸಮಗ್ರ ಅಭಿವೃದ್ಧಿಯ ಸಾಮಾಜಿಕ ನ್ಯಾಯದ ಭದ್ರ ಬುನಾದಿಯ ಅಡಿಗಲ್ಲುಗಳಾಗಿವೆ. ಆದರೆ ಆರ್ಎಸ್ಎಸ್ ಎಂದಿಗೂ ಸಂವಿಧಾನವನ್ನು ಒಪ್ಪಿಲ್ಲ. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗದೇ ಇರುವಂತಹ ಜನರಿವರು. ಆರ್ಎಸ್ಎಸ್ನವರು ಯಾವಾಗಲೂ ಸಂವಿಧಾನ ವಿರೋಧಿಗಳಾಗಿಯೇ ನಡೆದುಕೊಂಡು ಬಂದವರು. ಅವರಿಗೆ ಯಾವಾಗ ಹಿನ್ನಡೆಯಾಗುತ್ತದೆಯೋ ಆಗ ಸಂವಿಧಾನದ ಬಗ್ಗೆ ಇಂತಹ ಮಾತುಗಳು ಆಡುವುದನ್ನು ಚಾಳಿ ಮಾಡಿಕೊಂಡಿದ್ದಾರೆ ಹಾಗೂ ಅವರ ಆಲೋಚನೆಗಳ ವಿಷಯದಲ್ಲಿ ನಿಯಂತ್ರಣ ಸಾಧಿಸಲು ಯತ್ನಿಸುತ್ತಲೇ ಇದೆ. ಆದರೆ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನವು ಇಂತಹ ನೂರಾರು ದಾಳಿಗಳು ಮತ್ತು ಕುತಂತ್ರಗಳನ್ನು ಖಂಡಿಸುತ್ತೇವೆ ಎಂದು ಹೇಳಿದರು. ಈ ವೇಳೆ ದಲಿತ ಹಕ್ಕುಗಳ ಸಮಿತಿ ಬಿಳೂರು ನಾಗರಾಜು ಮಾತನಾಡಿ, ಆರ್ಎಸ್ಎಸ್ನ ಸಂವಿಧಾನ ವಿರೋಧಿ ಹೇಳಿಕೆ, ದೇಶದ್ರೋಹದ ನಡವಳಿಕೆಗಳಿಗೆ ಕಡಿವಾಣ ಹಾಕಬೇಕು ಹಾಗೂ ಜಾತಿ ಮತ್ತು ಧರ್ಮದ ಭೇದ ನೋಡದೆ ಎಲ್ಲರನ್ನೂ ಸಮಾನವಾಗಿ ಕಾಣುವುದು, ಸಾಮಾಜಿಕ ಮತ್ತು ಆರ್ಥಿಕವಾಗಿ ಎಲ್ಲರಿಗೂ ನ್ಯಾಯ ಒದಗಿಸುವುದೇ ಜಾತ್ಯತೀತ ಸಮಾಜವಾದದ ಆಶಯ. ಸಂವಿಧಾನದ ಮೂಲ ಆಶಯಗಳಲ್ಲಿ ಸಮಾನತೆ, ನ್ಯಾಯದ ಅಂಶಗಳು ಮಹತ್ವ ಪಡೆದಿವೆ. ಇಂತಹ ಅಂಶಗಳನ್ನು ತೆಗೆದುಹಾಕಬೇಕು ಎಂದು ಆರ್ಎಸ್ಎಸ್ನ ದತ್ತಾತ್ರೇಯ ಹೊಸಬಾಳೆ ಹೇಳಿಕೆ ಖಂಡನೀಯ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಿಪಿಐಎಂ ಪಕ್ಷದ ಮುಖಂಡರಾದ ಚನ್ನರಾಯಪ್ಪ, ಮುನಿಸ್ವಾಮಿ, ವಾಲ್ಮೀಕಿ, ಅಶ್ವತ್ಥಪ್ಪ, ಕೃಷ್ಣಪ್ಪ, ಮುಸ್ತಫ, ಮುನಿಯಪ್ಪ, ರಾಮಲಿಂಗಪ್ಪ, ರಾಮಾಂಚಿ, ಅಥಾವುಲ್ಲಾ ಮತ್ತಿತರರು ಇದ್ದರು. ವರದಿ ಆರ್ ರವೀಂದ್ರ, ಪ್ರಜಾಪವರ್ ಟಿವಿ, ಬಾಗೇಪಲ್ಲಿ. ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ಬಹಳ ಮುಖ್ಯ. ಯಾಕಂದರೆ ಈ ಸಂವಿಧಾನದಲ್ಲಿ ಹಿಂದುಳಿದವರು, ಮುಸ್ಲಿಮ್ಸು, ಅಲ್ಪಸಂಖ್ಯಾತರು ಎಲ್ಲರೂ ಹೋರಾಟ ಮಾಡಿ ಸಾಗಿದ್ದಾರೆ. ಆದರೆ RSSನವರಾಗಲಿ ಯಾರೇ ಅದರಲ್ಲಿ ಭಾಗವಹಿಸಲ್ಲ, ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ. ಇವಾಗ ಸಂವಿಧಾನ ಇದ್ದರೆ ನಮ್ಮ ಬೇಳೆ ಬೇಯಿಸಲ್ಲ ಅಂತ ಸಂವಿಧಾನ ತೆಗೆದಾಕ್ಬೇಕಂತ ಈ RSSನವರು ಬಿಜೆಪಿ ಅವರು, ಯಾಕಂದರೆ ಬಿಜೆಪಿ ಆಡಳಿತ ನಡೆಸ್ತಾ ಇಲ್ಲ, RSS ಏನು ಹೇಳಿದ್ರೆ ಅದು ನಡೆಸ್ತಾ ಇದ್ದಾರೆ. ಆದ್ದರಿಂದ ಸಂವಿಧಾನ ವಿರೋಧಿಗಳಿಗೆ ನಾವು ಅವ್ರಿಗೆ ಬಿಡುವುದಿಲ್ಲ. ಸಂವಿಧಾನ ಇರಬೇಕಂತ ನಮ್ಮ ಪಕ್ಷದಿಂದ ಈ ದಿನ ಹೋರಾಟ ಮಾಡ್ತಾ ಇದ್ದೀವಿ. ಆದ್ದರಿಂದ ಈ ಸಂವಿಧಾನ ವಿರೋಧಿ ಇವತ್ತು ಅವ್ರು ಹೇಳ್ತಾ ಇದ್ದಾರೆ, ನಾವು ತುರ್ತು ಪರಿಸ್ಥಿತಿ ವಿರುದ್ಧವಾಗಿ ಜನಾಂದೋಲನ ಮಾಡ್ತೀವಿ ಅಂತ. ಅಂದ್ರೆ ಭಾರತ ದೇಶದ ಎಲ್ಲ ಈ ಮೂಲಭೂತ ಕರ್ತವ್ಯಗಳಾಗಿರ್ತಕ್ಕಂಥ ನಮ್ಮ ದೇಶದ ಯಶಸ್ಸಿಗೆ, ಮುನ್ನಡೆಗೆ ಇವತ್ತು ಕನ್ನಡಿಯಾಗಿ ನಿಂತಿರುವ ನಮ್ಮ ಸಂವಿಧಾನದ ಪೀಠಿಕೆಯನ್ನು ನಾಶ ಮಾಡಲು RSS ಇವತ್ತು ಪಿತೂರಿ ಮಾಡ್ತಾ ಇದೆ. ಈ ಪಿತೂರಿ ಮುಂದೆ ಭಾರತಕ್ಕೆ ತುಂಬ ಅಪಾಯ ಇದೆ. ಈ ದೇಶದ ಕಟ್ಟುವಲ್ಲಿ ಈ ದೇಶದ ಎಲ್ಲ ಧರ್ಮಗಳ, ಎಲ್ಲ ಜಾತಿಗಳ, ಎಲ್ಲ ವರ್ಗಗಳ ಬೆವರಿನಿಂದ ಕಟ್ಟಿರ್ತಕ್ಕಂಥ ದೇಶ, ಅದನ್ನು ಇವತ್ತು ನಾಶ ಮಾಡಲು RSS ಜನತೆಯ ಮಧ್ಯೆ ಇವತ್ತು ಧರ್ಮದ ಮೇಲೆ, ಜಾತಿಗಳ ಮೇಲೆ ಇವತ್ತು ಗಲಭೆಗಳನ್ನು ಸೃಷ್ಟಿ ಮಾಡಲಿಕ್ಕೆ ಮುಂದೆ ಹೋಗ್ತಾ ಇದೆ. ಅಷ್ಟೇ ಅಲ್ಲ, ಈ ದೇಶದ ಸಂವಿಧಾನವನ್ನೇ ಬದಲಾವಣೆ ಮಾಡಬೇಕು, ಮೂಲಕ ಹಿಂದೂ ರಾಷ್ಟ್ರವನ್ನು ಮಾಡಬೇಕು ಅಂತಕ್ಕಂಥ ತನ್ನ ಕಲ್ಪನೆಯನ್ನು ಮುಂದೆ ತರಲಿಕ್ಕೆ ಮುಂದೆ ಹೋಗ್ತಾ ಇದೆ. ಅದಕ್ಕೋಸ್ಕರ ಎಲ್ಲ ಜನತೆ ಇದನ್ನು ಗ್ರಹಿಸಬೇಕು. ಈ RSSನ ಈ ಜನವಿರೋಧಿ ವಿಧಾನಗಳಿಗೆ ವಿರುದ್ಧವಾಗಿ ಜನತೆ ನಿಲ್ಲಬೇಕು. ಅದಕ್ಕೋಸ್ಕರ CPM ಪಕ್ಷ ಜನತೆಯ ಪರವಾಗಿ ಎಂತಾದೇ ಹೋರಾಟಕ್ಕೆ ನಿಲ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿದ್ದಾರೆ. ಹಂಗಾಗಿ ಈ ಮನುವಾದಿಗಳು ಇವತ್ತೇನು ಈ ಸಂವಿಧಾನ ಅಡ್ಡ ಇದೆ ಅವರಿಗೆ. ಈ ಸಂವಿಧಾನ ಇದ್ದರೆ ನಾವು ಈ ದೇಶದಲ್ಲಿ ಧರ್ಮಾಂಧತೆಯನ್ನು, ಮತಾಂಧವಾದವನ್ನು ಬೆಳೆಸಲಿಕ್ಕೆ ಆಗಲ್ಲ ಅಂತಕ್ಕಂಥದ್ದನ್ನು ಗ್ರಹಿಸಿ ಈ ಸಂವಿಧಾನವನ್ನು ಹೇಗಾದರೂ ಮಾಡಿ ಬದಲಾವಣೆ ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಅವರು ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ದಾರೆ. ಮತ್ತು ಅದನ್ನು ಒಂದಲ್ಲ ಒಂದು ರೀತಿಯಲ್ಲಿ ಕೂಡ ಅದನ್ನು ಮಟಕು ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ಕೂಡ ಅವರು ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಅವರು ನಿಜವಾಗಲಿ ಭಾರತ ದೇಶದಲ್ಲಿ ಮನುವಾದವನ್ನು ಜಾರಿ ಮಾಡುವ ಮುಖಾಂತರ ಇಡೀ ಭಾರತ ದೇಶದಲ್ಲಿ ಇರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ಬಲಿಷ್ಠ ಮಾಡಲಿಕ್ಕೆ, ಜಾತಿ ವ್ಯವಸ್ಥೆಯನ್ನು ಪುನರ್ ಸ್ಥಾಪನೆ ಮಾಡಲಿಕ್ಕೆ ಅವರೆಲ್ಲ ಕೂಡ ತಯಾರಿ ನಡೆಸ್ತಾ ಇದ್ದಾರೆ. ಅದರ ಭಾಗವಾಗಿಯೇ ಅವರು BJPಯ ಎಲ್ಲ
ಕೂಡ ಸಂವಿಧಾನ ಬೇಡ, ಸಂವಿಧಾನದಲ್ಲಿ ಜಾತ್ಯತೀತ ಅಂಶಗಳನ್ನು ತೆಗೆಯಬೇಕಂತಕ್ಕಂಥದ್ದನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಒಂದು ವೇಳೆ ಹೇಳಬೇಕು, ಅವರು ಈ ದೇಶಕ್ಕಾಗಿ ಈಗ ಮಾತಾಡಿದ ನಾಯಕ ಹೇಳಿದ್ದಾರೆ, ಸ್ವತಂತ್ರ ಚಳವಳಿಯಲ್ಲಿ ಎಂದೂ ಭಾಗವಹಿಸಿಲ್ಲ ಅವರು, ಮತ್ತೆ ಸಮಾನತೆಗಾಗಿ ಎಂದೂ ಹೋರಾಟ ಮಾಡಿದವರಲ್ಲ. ಅವರು ಹೇಳ್ತಾರೆ, RSS ಮುಖ್ಯಸ್ಥರು ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದರೆ ಅದು ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ದುಡಿಯುವಂಥ ಜನರಿಗೆ ಸ್ವತಂತ್ರ ಸಿಗುವುದು ಅಂತ ಸಂವಿಧಾನಕ್ಕೆ ನಾವು ಬೆಂಬಲ ಕೊಡ್ತೇವೆ. ಹಾಗಾಗಿ ಈ ಸಂವಿಧಾನ ಬೇಡ ಅಂತಕ್ಕಂಥ ಅಂಶವನ್ನು ನಾವು ಹೇಳ್ಕೊಂಡು ಬರ್ತಾ ಇದ್ದಾರೆ. ಹಂಗಾಗಿ ಈಗ BJP ಈಗ ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವರೆಲ್ಲ ಘಂಟಾಘೋಷವಾಗಿ ಎಲ್ಲ ಬಾರಿ ನಮ್ಮ 400 ಸೀಟ್ ಕೊಡಿ, ನಮ್ಮ 400 ಸೀಟ್ ಕೊಟ್ಟರೆ ಖಂಡಿತ ಭಾರತದ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ, ಅವಕಾಶ ಕೊಡಿ ಅಂತಕ್ಕಂಥದ್ದನ್ನು ದೇಶ ಉದ್ದಗಲಕ್ಕೂ ಕೂಡ ಅವರು ಹೇಳ್ಕೊಂಡು ಬಂದಿದ್ದರು. ಆದರೆ ಬಹುಶಃ ದೇಶದಲ್ಲಿರ್ತಕ್ಕಂಥ ಬಹುತೇಕ ಜನರು BJಪಿಯನ್ನು ತಿರಸ್ಕಾರ ಮಾಡಿದ್ರು. ಆದರೂ ಕೂಡ ಇವತ್ತು ಸಮ್ಮಿಶ್ರ ಸರ್ಕಾರದಲ್ಲಿ, NDA ಸರ್ಕಾರದಲ್ಲಿ ಇವತ್ತು ಅಧಿಕಾರ ನಡೆಸ್ತಾ ಇದ್ದಾರೆ. ಬಹುಶಃ ಅವರು ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಅವರಿಗೆ ಈಸಿ ಆಗುತ್ತೆ. ಹಾಗಾಗಿ ಬಂಧುಗಳು, ಇವತ್ತು ಅವರ ಹೇಳಿಕೆಗಳಲ್ಲಿ ತುಂಬ ನಾವು ಗಂಭೀರವಾಗಿ ಪರಿಗಣಿಸಬೇಕು. ದೇಶದ ಜನತೆ ಜಾತ್ಯತೀತ ತತ್ವಗಳ ಮೇಲೆ ಇರ್ತಕ್ಕಂಥ ಜನಸಮೂಹ, ಮಾಧ್ಯಮದವರು ಎಲ್ಲರೂ ಕೂಡ ಇದನ್ನು ಗಮನಿಸಬೇಕಂತಕ್ಕಂಥದ್ದನ್ನು ಹೇಳ್ತಾ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ಮೇಲೆ ಮಾಡ್ತಾ ಇದ್ದೀವಿ. ಅಂದ್ರೆ ಮನುಷ್ಯರಿಗೆ ಕಲೆ ಎಷ್ಟು ಮುಖ್ಯವಾಗಿರ್ತವೋ ಆಲೋಚನೆ ಮಾಡೋದಕ್ಕೆ ಈ ಭಾರತ ದೇಶಕ್ಕೆ ಸಂವಿಧಾನ ಅನ್ನೋದು ಅಷ್ಟೊಂದು ಮುಖ್ಯವಾಗಿರ್ತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಇವತ್ತು ಬುಡಮೇಲೆ ಮಾಡಬೇಕಂತ ಹೊರಟಿರ್ತಕ್ಕಂಥ RSS ಮತ್ತು BJP ಅವರಿಗೆ ಅವ್ರಿಗೆ ಬುದ್ಧಿ ಹೇಳಲಿಕ್ಕೆ ಇವತ್ತು CPM ಪಾರ್ಟಿ ಪ್ರತಿಭಟನೆ ಮಾಡ್ತಾ ಇದೆ. ಆ ಬಾಬಾ ಸಾಹೇಬರು ಆವಾಗಲೇ ಹೇಳಿದ್ದಾರೆ, ಅವರು ಸಂವಿಧಾನ ನಿರ್ವಹಣೆ ಮಾಡಿರ್ತಕ್ಕಂಥ ಅವರು ಕರೆಕ್ಟ್ ಆಗಿದ್ದರೆ ಅದಕ್ಕೆ ಕರೆಕ್ಟ್ ಇರುತ್ತೆ, ಅದು ಕೆಟ್ಟದಾಗಿದ್ದರೆ ಸಂವಿಧಾನ ನಿರ್ವಹಣೆ ಮಾಡೋರು ಇದೇ ಸಂವಿಧಾನ ಕೆಟ್ಟದಾಗಿರುತ್ತೆ ಅಂತ ಅಂದ್ಬಿಟ್ಟು ಬಾಬಾ ಸಾಹೇಬರು ಮೊದಲೇ ಹೇಳಿದ್ದಾರೆ. BJಪಿನೂ ಅದನ್ನೇ ಮಾಡ್ತಾ ಇದ್ದಾರೆ. ಅದನ್ನು ಇವತ್ತು ನಾವು ಪ್ರೊಟೆಸ್ಟ್ ಮಾಡಿ CPM ಪಾರ್ಟಿಯನ್ನು ಖಂಡನೆ ಮಾಡಿ ಇವತ್ತು ಸಂವಿಧಾನ ಉಳಿಸಬೇಕು, ಈ ಭಾರತ ದೇಶವನ್ನು ಉಳಿಸಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಭಾರತ ದೇಶದ ಸಂವಿಧಾನ ಯಾವ ಥರ ಇರಬೇಕು, ಯಾವ ಥರ ಅನುಗುಣವಾಗಿರಬೇಕಂತ ಬರೆದಿರ್ತಕ್ಕಂಥ ಬಾಬಾ ಸಾಹೇಬರಿಗೆ ಇವತ್ತು ಅವಮಾನ ಮಾಡ್ತಾ ಇದ್ದಾರೆ BJP RSSನವ್ರಿಗೂ. ಅವ್ರಿಗೆ ಇದು CPM ಪಾರ್ಟಿ ಖಂಡನೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದೀರಿ. ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಬಂಧುಗಳೇ.